ಮದುವೆ ಹೆಂಗಿತ್ತು ನಿಮ್ಮ ಕಾಲದಲ್ಲಿ ಅವಾಗ? ಅಯ್ಯೋ ಎಲ್ಲಪ್ಪ ದೇವಸ್ಥಾನ ಮುಂದೆ ಅದೇ ಮಾರಮ್ಮನ ದೇವಸ್ಥಾನ ಮುನಪ್ಪನ ದೇವಸ್ಥಾನ ಇಲ್ವಾ, ಅಲ್ಲಿ ನಮ್ಮ ಮದುವೆ ಪುರೋಹಿತನ ಕರ್ಕೊಂಬಂದು ಆ ಮುನಪ್ಪನ ದೇವಸ್ಥಾನ ಮುಂದೆ ಚಪ್ಪರ ಹಾಕಿ ಮಾಡಿ ಆವಾಗ ಮನೆ ತಾವು ಊಟ. ಏನೇನು ಊಟ ಇರೋದು ಅವಾಗ? ಹಾಂ, ಊಟ ಏನಿರೋದು ಅವಾಗ? ಏನು ರೈಸು, ಮುದ್ದೆ, ಚಿತ್ರಾನ್ನ, ಕಡ್ಲೆ ಉಸ್ಲಿ, ಪಾಯಸ. ಆ ಊಟ ಇಲ್ಲ ಬಿಡಿ ಇವಾಗ. ಸುಮ್ಮನೆ ಹೋಗ್ಬಿಟ್ಟು ಆ ಪಲಾವ್ ಮಾಡಿಬಿಟ್ಟು ಕೊಟ್ಟಿದ್ರೆ ಹೊಟ್ಟೆನ ಉರಿತದೆ ಇವಾಗ. ಅವಾಗೆಲ್ಲ ಛತ್ರ ಇಲ್ಲ, ಮನೆ ಮುಂದೆ ಮದುವೆ ಚಪ್ಪರ ಹಾಕ್ಬಿಟ್ಟು. ನಿಮ್ದು ಹೆಂಗಾಗಿತ್ತು ಅವಾಗ ಮದುವೆ? ಹಾಂ, ನಿಮ್ದು ಅವಾಗ ಹೆಂಗಾಗಿತ್ತು ಮದುವೆ? ಯಾವಾಗ ಯಾವ ಥರ ಆಗಿತ್ತು ನೀವು ನಿಮ್ಮ ಮದುವೆ ಆದಾಗ? ನಮ್ಮನ್ನು ಹೆಂಗಿದೆ ಗೊತ್ತು, ಬೊಂಬಾಟಾಗಿದ್ದೆ. ಅವಾಗಂದ್ರೆ ಅವಾಗ ಒಂಥರ ಚೆನ್ನಾಗಿ ತಿನ್ಕೊಂಡು ಊಟ, ಒಳ್ಳೆ ಊಟ, ಸೊಪ್ಪಿನ ಸಾರು, ಮಜ್ಜಿಗೆ, ಮೊಸರು. ನಾನು ನೀರು ಕುಡ್ದಿಲ್ಲ. ಮತ್ತೆ ಏನು ಕುಡಿತಿದ್ರಿ? ಊಟ ಮಾಡುವಾಗ ಊಟ ಮಾಡಾದ್ಮೇಲೆ ಮಜ್ಜಿಗೆ ಹಚ್ಚಿ ಸಾರು ಬಿಟ್ಕೊಂತೀನಿ ಹಿಂಗೆ ಅಂದ್ಬಿಟ್ಟು ಹಂಗೆ ಅದೇ ನೀರು ಕುಡಿದ್ಬಿಡಿ. ನೀರು ಕುಡಿತಿರಲಿಲ್ಲ? ಅಲ್ಲ, ಈಗ ಸಿಗರೇಟ್ ಎಲ್ಲ ಸೇರ್ತಿರಲ್ಲ, ಆರೋಗ್ಯ ಹಾಳಾಗ. ಇವಾಗ ಒಂದು 15 ವರ್ಷದಿಂದ ಇವಾಗ ಈಗೆಲ್ಲ. ಅವಾಗೆಲ್ಲ ಇಲ್ಲ ಕಳ್ರಿ, ಸೈಕಲ್ವು, ಎತ್ತಿನ ಗಾಡಿ, ಮಡ್ ಗಾಡಿ ಗೊತ್ತಿಲ್ವಾ, ಅವೆರಡೇ ಇದ್ದಿದ್ದು. ಈ ರೋಡ್ ಬಂದು ಇಷ್ಟೇ ಆಗಲ್ಲ, ಮಣ್ಣಿನ ರೋಡ್ ಇದ್ದು. ಎರಡು ಬಿಟ್ಟು ಎತ್ತಿನ ಗಾಡಿ, ಸೈಕಲ್ ಬಿಟ್ಟರೆ ಇನ್ಯಾವುದೂ ಇಲ್ಲ. ಒಂದೇ ಒಂದು ಕಾರ್ ಇಲ್ಲ, ಒಂದು ಬಸ್ ಇಲ್ಲ, ಒಂದು ಏನಿಲ್ಲ, ಡಾಕ್ಟ್ರ್ ಶಾಪ್ ಇಲ್ಲ. ಜರ ಸಳಿ ಬಂದರೆ ಚೆನ್ನಾಗಿ ನೀರು ಕಾಯಿಸ್ಬಿಟ್ಟು ಉಯ್ಕೊಂಬಿಟ್ಟು ಬಿಡು ಹೊರಟು. ಅದು ಇಷ್ಟು ಒಳಗಡೆ ಇವಾಗ ಕೆಂಗೇರಿ ಇರಲ್ಲ, ಅದು ಇಷ್ಟೇ ಉದ್ದಿದ್ದು. ಒಂದು ರಾಗಿ ಮಿಷಿನು, ಒಂದು ಇದು ಇಷ್ಟಿಷ್ಟಪ್ಪ ಉಂಡೆ ಬೆಲ್ಲ, ಇಷ್ಟಿಷ್ಟಪ್ಪ ಕಳ್ಳೆ, ತೂತ್ ಕಾಸು, ತಾಮ್ರ ಕಾಸು. ಇವಾಗೆಲ್ಲ ಲಕ್ಷಣಗಟ್ಟೆ ಹೆಣ್ಮಕ್ಳು ಸರ ಹಾಕ್ಕೊಂಡವ್ರಲ್ಲ, ಹಂಗೆ ಆ ತೂತ್ ಕಾಸಿಗೆ, ತಾಮ್ರ ಕಾಸಿಗೆ ಏರಿಸ್ಕೊಂಡು ಇಲ್ಲಿ ಒಳಗಡೆ ಬಿಟ್ಕೊಂಡಿದ್ರು ಪಾಪ. ಹಾಂ, ಇದೆಲ್ಲ ಇಲ್ಲ, ಇದೆಲ್ಲ ರಾಗಿ ಆರಂಭ. ನಮ್ಮ ಊರೊಳಗೆ ಗ್ರಾಂಟನ ಅದು ಗೇಟ್ ಪಡ್ಯ ದೇವಸ್ಥಾನ ಅದಲ್ಲ ಪಕ್ಕ, ಅಲ್ಲಿ ಅಲ್ಲ ಗ್ರಾಂಟನ. ಅಲ್ಲಿ ಒಂದು 20 ಮನೆ ಇದ್ದು ನಮ್ಮ ಜನದವು. ಗೊಲ್ಡೂರು, ನಾವು ದೊಡ್ಡೂರು. ಕೆಲಸ ಏನು ಮಾಡ್ತೀರಿ ಅವಾಗ? ಯಾರು? ನಾವೇನು ಕೆಲಸ ಮಾಡಲ್ಲ, ನಮ್ಮದು ಹೋಲ್ಸೇಲ್ ಅಂಗಡಿ ಇದೆ. 20 ಮನೆ ಬಾಡಿಗೆ ಬರ್ತದೆ. ನಮ್ಮ ಮಗ ಹೋಲ್ಸೇಲ್ ಅಂಗಡಿ ಮಾಡಿಕೊಂಡವನೆ, ಮೊಮ್ಮಗ ಡಾನ್ಸ್ ಕ್ಲಾಸ್ ಮಾಡಿಕೊಂಡವನೆ ಕುಂಬಳಗೋಡೋದು. ಈಗ ನಿಮ್ಗೆ ಏಜ್ ಎಷ್ಟು? ಆಯ್ತಿಲ್ಲ, 75. ಶುಗರ್ ಬಿ ಪಿ ಏನೂ ಇಲ್ಲ? ಏನಿಲ್ಲ, ಎಲ್ಲ ಚೆಕ್ ಮಾಡಿಸ್ತೀನಿ ರೀ. ಅವಾಗ ಹೋಗ್ಬಿಟ್ಟು ಒಳ್ಳೆ ಡಾಕ್ಟ್ರ್ ಹತ್ರ ಚೆಕ್ ಮಾಡ ಹೆಂಗೆ ಅಂತ ಚೆಕ್ ಮಾಡಿಸ್ತೀನಿ. ಅವ್ರು ಹೇಳ್ತಾರೆ ಬಿ ಪಿ ನಾರ್ಮಲ್ ಏನಿಲ್ಲ ಹೋಗಪ್ಪ ಅಂತ ಹೇಳ್ತೀನಿ. ಈಗಿನ ಹುಡುಗರಿಗೆ ಏನು ಹೇಳ್ತೀರಲ್ಲ? ಈಗಿನ ಹುಡುಗರಿಗೆಲ್ಲ ಏನು ಹೇಳ್ತೀರಾ ನೀವು? ಈಗಿನ ಹುಡುಗರಿಗೆಲ್ಲ ಏನು ಹೇಳ್ತೀರಾ? ಏನು ಹೇಳ್ತೀಯ ಪಾಪ, ಏನು ಹೇಳ, ಯಾಕೆ ಹೇಳ್ಬೇಕು? ಅವೆಲ್ಲ ಹೇಳಕ್ಕೆ ಹೋಗ್ಬಾರ್ದು. ಅಲ್ಲ, ಈಗಲೇ ಬಿ ಪಿ ಶುಗರ್ ಬಂದಿರೋದು 30 ವರ್ಷಕ್ಕೆ ಎಲ್ಲರೂ. ಅವೆಲ್ಲ ಏನು ಹೇಳಕ್ಕೆ ಹೋಗ್ಬಾರ್ದು. ನಮ್ಮಿದೇನೋ ನಾವು ನೋಡಿಕೊಂಡು ಅವೆಲ್ಲ ಹೇಳಕ್ಕೆ ಹೋದ್ರೆ ಅವನು ಕೇಳಲ್ಲ. ಯಾರು? ಅವ್ನು ಸ್ವಾಮಿ ಮ್ಯಾಲವನ್ ನೋಡು, ಅವನು ಕೇಳಲ್ಲ. 24 ಅವರು ಅವನು ಸ್ವಾಮಿ ಸಂಚಾಲನೆ ಮಾಡಿ ಯಾರ್ಯಾರು ಏನೇನು ಮಾಡ್ತಾರೆ, ಏನು ಎಟ್ಟು ಮಾಡ್ತಾರೆ ಅಂತ ಅವನು ಚೆಕ್ ಮಾಡ್ತಾನೆ. 24 ಅವರೊಳಗೆ ನೀನು ಕರ್ಮ ಮಾಡಿರ್ತೀಯ, ಧರ್ಮ ಮಾಡಿರ್ತೀಯ, ಎಲ್ಲ ಬರ್ದು ಮಾಡಿರ್ತಾನೆ ಅವನು. ಇವಾಗ ನೀನು ಆಮೇಲೆ ನೀನು ಸತ್ತೋದಾಗ ಬರೀ ನೀನು ದಟ್ಟ ತೊಗೊಂಡಾಗ ಅಲ್ಲಿ ಬಿಸಾಕ್ತಾರೆ, ಉಸಿರು ತೊಗೊಂಡಾಗ ಅವ್ನು ಕಟ್ಟಾಕೊಂಡಿರ್ತಾನೆ. ಆವಾಗ ನೀನು ಏನೇನು ಮಾಡಿರ್ತೀಯೋ ಅದು ನೀನು ಒಳ್ಳೇದು ಮಾಡಿದರೆ ಅಲ್ಲೂ ಎಲ್ಲಾದೇ ಸಗ್ಜಾಗೆ. ಅಲ್ಲ, ನಂಗೊಂದು ಆಶ್ಚರ್ಯ ಏನು ಗೊತ್ತಾ, 75 ವರ್ಷ ಆದ್ರೂ ನಿಮ್ಮದು ಇದೇನೋ ಚರ್ಮ ಸುಕ್ಲು ಬಂದಿರವಲ್ಲ, ನಿಮ್ಮ ಈ ತಾರುಣ್ಯ ಪೂರ್ಣ ತ್ವಚೆಯ ರಹಸ್ಯವೇನು? ನಾನು ಇವಾಗೂ ಅಷ್ಟೇ ಮಜ್ಜಿಗೆ, ಮೊಸರು, ತುಪ್ಪ. ಇವಾಗೂ ಊಟ ಮಾಡುವಾಗ ಒಂದು ಬಾಟ್ಲು ತುಪ್ಪ ಮಾಡಿಕೊಂಡು ನಾವು ಅನ್ನಕ್ಕೆ ಸ್ವಲ್ಪ ಹಾಕೊಂಡು ತಿಂತೀವಿ. ನೋಡಿ ಹೆಂಗೈತೆ, ಇನ್ನು ಸ್ಕಿನ್ ನೋಡ್ರಿ ಹೆಂಗೈತೆ. ಈಗಿನವ್ರಿಗೆ 40 ವರ್ಷ ಕಾಲ ಇವೆಲ್ಲ ಸುಕ್ಲು ಬಂದೋಗಿರ್ತವೆ. 20 ಅಂಗಡಿ ಬಾಡಿಗೆ ಬರುತ್ತೆ, ಹಿಂಗೆ ಓಡಾಡ್ತಿದ್ದೀರ, ಹಿಂಗೆ ಚಡ್ಡಿ ಪಟಾಪಟಿ ಚಡ್ಡಿ ಹಾಕೊಂಡಿದ್ದೀರಾ? ನಾವ್ಯಾವಾಗ ಅಷ್ಟೇ ಮದುವೆಗೆ ಎಲ್ಲ ದೇವಸ್ಥಾನಕ್ಕೆ ಹೋಗುವಾಗ ರೇಷ್ಮೆ ಶರ್ಟು, ರೇಷ್ಮೆ ಪಂಚೆ,
ಹಾಕ್ಕೊಂಡು ಹೋಗ್ತೀವಿ. ಇದ್ದಂಗೆಲ್ಲ ನಾವು ಇಷ್ಟೇ ನಮ್ಮದು. ನಮ್ಮ ಸ್ವಾಮಿ ಕೊಟ್ಟವನೇ ಅಂದ್ಬಿಟ್ಟು ನಾವು ಮೇಲೆ ಇದು ಮಾಡಬಾರ್ದು. ಅವಾಗ ಅವನೇನು ಹೇಳ್ತಾನೆ, ಸ್ವಾಮಿ ಕೊಟ್ಟ ನನ್ನ ಮಗನೇ, ನಾನು ನಿನಗೆ ಇದು ಮಾಡಿರೋದಕ್ಕೆ ನೀನು ಈ ಥರ ಮಾಡೋದು ಅಂತಾರೆ. ಹಾಂ, ಅವೆಲ್ಲ ಮಾಡೋಕೆ ಹೋಗ್ಬಾರ್ದು. ಕುರಿ ಏನೋ ಇಲ್ವೋ ನಿಮ್ಮವು ಕುರಿಗಳು? ಕುರಿಗಳು 20 ಮೇಯಿಸ್ಕೊಂಬಂದು ಅದು ಮನೇಲಿ ಕೂಡ್ಬಿಟ್ಟೆ ನಾನು ಕೂಡ್ಬಿಟ್ಟು ಬಂದಿದ್ದು. ಹೌದಾ?